ಇದು ಚಿಕ್ಕಬಳ್ಳಾಪುರ ತಾಲೂಕಿನ ಅವಲಗುರ್ಕಿ ಗ್ರಾಮದ ಬಳಿ ಇರುವ ಪ್ರಸಿದ್ಧ ಸದ್ಗುರು ಜಗ್ಗಿ ವಾಸುದೇವ್ರವರ ಈಶಾ ಫೌಂಡೇಶನ್. ಇಲ್ಲಿ 112 ಅಡಿಗಳ ಎತ್ತರದ ಆದಿಯೋಗಿ ಪ್ರತಿಮೆಯನ್ನ ನಿರ್ಮಾಣ ಮಾಡಲಾಗಿದೆ. ಆದಿಯೋಗಿಯ ಪ್ರತಿಮೆ ಹಾಗೂ ಇಲ್ಲಿನ ಲೇಸರ್ ಶೋ ನೋಡಲು ಪ್ರತಿದಿನ ಸಾವಿರಾರು ಮಂದಿ ಪ್ರವಾಸಿಗರು ಇಲ್ಲಿಗೆ ಬರ್ತಾರೆ. ಅದರಲ್ಲೂ ಶನಿವಾರ ಭಾನುವಾರ ಬಂತು ಅಂದ್ರೆ ಸಾಕು, ಜನಸಾಗರವೇ ಹರಿದು ಬರ್ತಾರೆ. ಇದೇ ಈಗ ಚಿಕ್ಕಬಳ್ಳಾಪುರ ಜನರ ಆಕ್ರೋಶಕ್ಕೂ ಕಾರಣವಾಗಿದೆ. ರಾಜ್ಯದ ವಿವಿಧ ಮೂಲೆಗಳಿಂದ ಆಗಮಿಸುವ ಪ್ರವಾಸಿಗರು ರಾಷ್ಟ್ರೀಯ ಹೆದ್ದಾರಿ ಮೂಲಕ ಹಾದು ಹೋಗುವುದು ಬಿಟ್ಟು ಚಿಕ್ಕಬಳ್ಳಾಪುರ ನಗರಕ್ಕೆ ಸಾವಿರಾರು ಪ್ರವಾಸಿಗರ ಕಾರುಗಳನ್ನು ನುಗ್ಗಿಸ್ತಾ ಇದ್ದಾರೆ. ಬೆಂಗಳೂರಿನ ಮಂದಿ ಮುಂಜಾನೆ ನಂದಿ ಗಿರಿಧಾಮ ಪ್ರವಾಸ ಮುಗಿಸಿ ಸಂಜೆ ಹೊತ್ತಿಗೆ ಈಶಾ ಫೌಂಡೇಶನ್ನ ಲೇಸರ್ ಶೋ ನೋಡೋಕೆ ಬರ್ತಾರೆ. ಇತ್ತ ಪ್ರವಾಸಿಗರು ಗೂಗಲ್ ಮ್ಯಾಪ್ ಮೂಲಕ ದಾರಿ ಹಾಕಿಕೊಂಡು ನಂದಿ ಕಂದವಾರ ಬಾಗಿಲು ಮೂಲಕ ಚಿಕ್ಕಬಳ್ಳಾಪುರ ನಗರಕ್ಕೆ ಪ್ರವೇಶಿಸುವ ಸಾವಿರಾರು ಪ್ರವಾಸಿಗರು ನಗರದ ಸಂದಿಗೊಂದಿಗಳಲ್ಲಿ ತಮ್ಮ ವಾಹನಗಳನ್ನು ನುಗ್ಗಿಸಿ ಅವಾಂತರ ಸೃಷ್ಟಿಸ್ತಾ ಇದ್ದಾರೆ. ಇತ ಕಂದವಾರ ಬಾಗಿಲು ಜನ ಮಾತ್ರ ಬೇಸತ್ತು ಹೋಗಿದ್ದು, ಶನಿವಾರ ಭಾನುವಾರ ಬಂದ್ರೆ ಸಾಕು ಮನೆಯಿಂದ ಹೊರಬರಲು ಸಹ ಭಯ ಬೀಳ್ತಿದ್ದಾರೆ. ನಮ್ಮ ಹೆಸರು ಮೀನಮ್ಮ, 20ನೇ ವಾರ್ಡು, ನಂದಿ ರೋಡು. ಈಶಾ ಫೌಂಡೇಶನ್ನು ಅಲ್ಲಿ ದೇವರು ಇದಾಗೈತಲ್ವಾ, ಯಾವಾಗಲೂ ಮಕ್ಕಳು, ರೋಡು, ಏನು ಆಟೋಗಳು, ಗಾಡಿಗಳು, ಬಸ್ಸು, ಮೈನು ಗಾಡಿಗಳು, ಕಾರುಗಳು ಜಾಸ್ತಿ ಓಡಾಡ್ತೈತೆ. ಅದು ಕಂಟ್ರೋಲ್ ಮಾಡಿ ಯಾವ ಕಡೆನಾದರೂ ಹಾಕಬೇಕು ಶನಿವಾರ ಭಾನುವಾರ. ಇದು ನಮಗೆ ಸಮಸ್ಯೆ ಆಗೋಗೈತೆ. ನಮ್ಮ ಮನೆಯಲ್ಲಿ ಮಕ್ಕಳು ತುಂಬ ಇದ್ದಾರೆ, ಅದಕ್ಕಂತ ನಾವು ಮಾತಾಡ್ತಾ ಇದ್ದೀವಿ. 3 ಗಂಟೆ ಮೇಲೆ ಶುರುವಾಗ್ತೈತೆ, 9-10 ಗಂಟೆವರೆಗೂ ಓಡಾಡ್ತಾನೆ ಇರ್ತೈತೆ. ಬೆಳಗ್ಗೆ ಸ್ವಲ್ಪ ಕಡಿಮೆ ಇರ್ತೈತೆ, ಆಗ್ಲೂ ಓಡಾಡ್ತೈತೆ. ಬಸ್ಗಳು ಅಷ್ಟೇ, ಸ್ಕೂಲ್ ಬಸ್ಗಳು. ಅದು ಬರೋವಾಗ ಏನು ಆಟೋಗಳು ಬಸ್ಸುಗಳು ಜಾಸ್ತಿ ಈ ಕಡೆ ಬರಬಾರ್ದು, ಯಾಕೆಂದರೆ ಸ್ಕೂಲ್ ಮಕ್ಕಳನ್ನ ಹತ್ಸ್ಕೊಂಡು ಹೋಗೋಕ್ಕೆ ಅವ್ರಿಗೆ ತೊಂದರೆ ಆಗ್ತೈತೆ. ಇವಾಗ ಶನಿವಾರ ಭಾನುವಾರ ಬರ್ತೈತೆ. ಇದು ಮಕ್ಕಳಿಗೆ ಬಸ್ಸುಗಳು ಬರೋವಾಗ ವಿಪರೀತ ಟ್ರಾಫಿಕ್ ಬಂದಾಗ್ತೈತೆ. ಅದರಿಂದ ನಿಂತ್ಕೊಳಕ್ಕಾಗಲ್ಲ. ಬಸ್ ಬರ್ತೈತೆ ಅಂತ ಓಡೋಗೋದು, ಈಗ ಬಿದ್ದೋಗೋದು, ಮಕ್ಕಳು ಬ್ಯಾಗ್ಗಳಿಗೆ ಹಾಕ್ಕೊಂಡು ಇದೆಲ್ಲ ತೊಂದರೆ ಆಗ್ತೈತೆ ನಮಗೆ. ಇವಾಗ ಅದು ನಮಗೆ ಪರಿಹಾರ ಮಾಡಿಕೊಡ್ಬೇಕು. ಅಂದಹಾಗೆ ಕಂದವಾರ ಮತ್ತು ಕಂದವಾರ ಬಾಗಿಲಿನಲ್ಲಿ ಪ್ರತಿನಿತ್ಯ ಸಾರ್ವಜನಿಕರ ಓಡಾಟ ಜಾಸ್ತಿನೇ ಇರುತ್ತೆ. ಆದರೆ ಶನಿವಾರ ಭಾನುವಾರ ಬಂತು ಅಂದರೆ ಸಾಕು, ಈಶಾ ಫೌಂಡೇಶನ್ಗೆ ಹೋಗುವ ಪ್ರವಾಸಿಗರದು ವಾಹನ ದಟ್ಟಣೆ ಜಾಸ್ತಿ ಆಗ್ತಾ ಇದೆ. ಇದರಿಂದ ಮಕ್ಕಳು ಸಾರ್ವಜನಿಕರ ರಸ್ತೆಯಲ್ಲಿ ಓಡಾಟ ಮಾಡಲು ಭಯ ಪಡುವಂತಾಗಿದೆ. ರಾಷ್ಟ್ರೀಯ ಹೆದ್ದಾರಿ ಇದ್ರೂ ಸಹ ನಗರಕ್ಕೆ ಎಂಟ್ರಿ ಕೊಡುವ ಈಶಾ ಪ್ರವಾಸಿಗರಿಂದ ನಗರ ಸಂಪೂರ್ಣ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಇದರಿಂದ ಜನಜೀವನ ಅಸ್ತವ್ಯಸ್ತವಾಗ್ತಾ ಇದ್ದು ಪ್ರಾಣ ಅಂಗೈಯಲ್ಲಿ ಹಿಡಿದು ಓಡಾಡುವ ಪರಿಸ್ಥಿತಿ ಎದುರಾಗಿದೆ. ಇದನ್ನ ಪೊಲೀಸ್ ಇಲಾಖೆ, ಜಿಲ್ಲಾಡಳಿತ ಕೂಡಲೇ ಕ್ರಮ ವಹಿಸಬೇಕು ಅಂತ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ನಮಸ್ಕಾರ, ನನ್ನ ಹೆಸರು ಕುಬೇರಚ್ಚು ಅಂತ, ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ, ಚಿಕ್ಕಬಳ್ಳಾಪುರ ಜಿಲ್ಲೆ. ಇವತ್ತು ನಾನು ಹೇಳಕ್ಕೆ ಹೊರಟಿರೋದೇನು ಅಂದರೆ ವಾರ್ಡ್ ನಂಬರ್ 15, ಇದು ನಂದಿ ರಸ್ತೆ ಬರ್ತದೆ, ಮುಖ್ಯ ರಸ್ತೆ. ದೊಡ್ಡಬಳ್ಳಾಪುರಿಗೆ, ತುಮಕೂರಿಗೆಲ್ಲ ಕನೆಕ್ಟ್ ಆಗುವಂಥ ಮುಖ್ಯ ರಸ್ತೆ ಇದು. ಇವತ್ತು ಹೇಗಾಗಿದೆ ಅಂದರೆ, ರೋಡ್ ತಾವೇ ನೋಡ್ತಾ ಇದ್ದೀರಾ ಯಾವ ಥರ ವಿಡ್ತಿದೆ ಅಂತ. ಶನಿವಾರ ಅಂದರೆ ಶುಕ್ರವಾರದಿಂದನೇ ಸ್ಟಾರ್ಟ್ ಆಗುತ್ತೆ ಸರ್ ಇಲ್ಲಿ ವಾಹನ ದಟ್ಟಣೆ. ಶುಕ್ರವಾರ, ಶನಿವಾರ, ಭಾನುವಾರ ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ, ಅಷ್ಟು ಗಾಡಿಗಳು, ಅಷ್ಟು ವೆಹಿಕಲ್ಸು. ಇದು 15ನೇ ವಾರ್ಡು, ಅದು 16, ಇದು 15 ಬರುತ್ತೆ. ಮನೆಗಳು ಒಂದಕ್ಕೊಂದು ಹೊಂದ್ಕೊಂಡಿರೋ ಮನೆಗಳು. ರೋಡ್ ಚಿಕ್ಕದು, ಮನೆಗಳು ರೋಡ್ಗೇನೆ ಮನೆ ಬಾಗಿಲುಗಳಿರೋ ಅಂಥ ಪ್ರದೇಶ ಇದು. ಮಕ್ಕಳು ಮರಿಗಳು ತುಂಬ ಓಡಾಡ್ತಾ ಇರ್ತಾರೆ ರಸ್ತೆಯಲ್ಲಿ. ಯಾವುದೋ ಊರವರು ಎಲ್ಲಿಂದನೋ ಬರ್ತಾರೆ, ನಂದಿ ಹಿಲ್ಸ್ ಎಲ್ಲ ನೋಡಿಕೊಂಡು ಥ್ರೂ ಈಶಾ ಫೌಂಡೇಶನ್ಗೆ ಹೋಗೋಕ್ಕೆ ಇದೊಂದು ದಾರಿ ಇದಾಗಿದೆ. ಯಾವ ರೀತಿ ಅಂದರೆ ಸಾವಿರಾರು ಗಟ್ಟಲೆ ವೆಹಿಕಲ್ಸ್ ಬರ್ತದೆ. ಯಾರೂ ಒಬ್ಬರು ಒಂದು ನಾಮಫಲಕ ಇಲ್ಲ. ಟಿಪ್ಪರ್ಗಳು ನೋಡ್ತಾ ಇದ್ದೀರಾ, ಟಿಪ್ಪರ್ಗಳಾಗಲಿ ವೀಕೆಂಡ್ಸು ಶನಿವಾರ ಭಾನುವಾರ ಆದರೆ ನಿಮಗೆ ವೆಹಿಕಲ್ಸ್, ಕಾರುಗಳದ್ದು ಹಾವಳಿ ಆದರೆ ದಿನನಿತ್ಯ ರಾತ್ರಿ 10 ಗಂಟೆ ಮೇಲೆ ದಿಂಬೆಗಳು ಹಾಕ್ಕೊಂಡು ಟಿಪ್ಪರ್ಗಳ ಹಾವಳಿ ಈ ರಸ್ತೆಯಲ್ಲಿ. ನಾವು ಒಂದೇ ಮನವಿ ಮಾಡೋದು ಏನಂತಂದರೆ, ಏನಾದರೂ ಹೆಚ್ಚು ಕಮ್ಮಿ ಆಗೋಕ್ಕಿಂತ ಮುಂಚೆನೇ
ನಮ್ಮ ಜಿಲ್ಲಾಡಳಿತ ಆಗ್ಬೋದು, ಪೊಲೀಸ್ ಇಲಾಖೆ ಆಗ್ಬೋದು, ಅಧಿಕಾರಿಗಳಾಗ್ಬೋದು ಎಚ್ಚೆತ್ತುಕೋಬೇಕು ಅಂತ ನಮ್ಮದು ಕಳಕಳಿ ಮನವಿ. ಒಂದು ನಾಮಫಲಕ ಅಳವಡಿಸೋದಾಗ್ಬೋದು, ಯಾರಾದರೂ ಒಂದು ಪೊಲೀಸ್ ಸಿಬ್ಬಂದಿನ ಶನಿವಾರ ಭಾನುವಾರ ಇಲ್ಲಿ ನೇಮಿಸೋ ಅಂಥ ಕೆಲಸ ಆಗಬೇಕು. ಆಮೇಲೆ ಆ ಗೂಗಲ್ ಮ್ಯಾಪ್ಸಲ್ಲಿ ಹೆಂಗೆ ತೋರಿಸಿದ್ರೆ ಹಂಗೆ ಈ ರಸ್ತೆ ತೋರಿಸಿದ್ರೆ ಈ ರಸ್ತೆ, ಆ ರಸ್ತೆ ತೋರಿಸಿದ್ರೆ ಆ ರಸ್ತೆ, ಇಡೀ ಚಿಕ್ಕಬಳ್ಳಾಪುರ ಊರುಗಳೆಲ್ಲ ಮಧ್ಯೆ ಎಲ್ಲ ಹೋಗಿ ಬಜಾರ್ ರಸ್ತೆಗಳೆಲ್ಲ ಜಾಮ್ ಆಗಿ ನೋಡಿರೋಂಥ ಪರಿಸ್ಥಿತಿ ತಮಗೆಲ್ಲ ಗೊತ್ತೇ ಇದೆ. ನಂದಿ ಕಡೆಯಿಂದ ಬರಬೇಕಾದ್ರೆ ತಿರುನಳ್ಳಿಗಿನ್ನ ಇನ್ನೊಂಚೂರು ಮುಂದೆ ಬಂದರೆ ರೈಟ್ಗೆ ವಿಷ್ಣುಪ್ರಿಯ ಕಾಲೇಜ್ ರೋಡ್ ಅಂತ ಒಂದು ಹೋಗುತ್ತೆ. ಆ ಕಾಲೇಜ್ ರೋಡ್ಗಾದರೂ ಅಲ್ಲಿ ಒಂದು ಬೋರ್ಡ್ ನಾಮಫಲಕ ಹಾಕಿ ಈಶಾ ಫೌಂಡೇಶನ್ ಏನಾದರೂ ಒಂದು ಜನಕ್ಕೆ ಜಾಗೃತಿ ಮೂಡಿಸೋವಂಥ ಕೆಲಸ ಆಗಬೇಕು. ಇಷ್ಟು ವೆಹಿಕಲ್ಸು ಇಲ್ಲಿ ಹೋಗೋ ಅಂಥ ಕೆಪಾಸಿಟಿ ಇಲ್ಲದೆ ಇರೋವಂಥ ರಸ್ತೆಯಲ್ಲಿ ಇಷ್ಟು ವಾಹನಗಳು ಬಂದು ಯಾರಾದರೂ ಒಂದು ಚಿಕ್ಕ ಮಕ್ಕಳಿಗೆ ಅನಾಹುತ ಆದರೆ ಅದನ್ನು ಯಾರು ಅವರ ತಂದೆ ತಾಯಿಗೆ ಆ ಒಂದು ನಷ್ಟನ ಯಾರು ಭರಿಸ್ತಾರೆ? ಅದರಿಂದ ನಮ್ಮ ಮನವಿ ಏನಂತಂದರೆ, ಇದನ್ನು ನಿನ್ನೆ ಎಲ್ಲ ನೋಡಿದ್ವಿ, ಈ ನಡುವೆ ಎಲ್ಲ ನೋಡ್ತಾ ಇದ್ದೀವಿ, ಅಟ್ಲೀಸ್ಟ್ ಇದನ್ನು ಅರಿವು ಮೂಡಿಸ್ಬೇಕು. ನೋಡಿ ಸುಮ್ಮನೆ ಇದ್ದರೆ ಅದು ಇದಿರಲ್ಲ, 4 ಜನಕ್ಕೆ ಅನುಕೂಲ ಆಗಬೇಕು ಅಂತ ಈಗಾಗಲೇ ನಮ್ಮ ಏರಿಯಲ್ಲಿ ಜನರೆಲ್ಲರೂ ಆಲ್ಮೋಸ್ಟ್ ರೆಡಿ ಆಗಿದ್ದಾರೆ. ಎಲ್ಲರೂ ಅರ್ಜಿ ಬರೆದು ಸಹಿ ಹಾಕಿ ಇಡೀ ಏರಿಯಾ ಪೂರ್ತಿ ಜನ ನಮ್ಮ MLA ಸಾಹೇಬ್ರಿಗೆ ಪ್ರದೀಪ್ ಈಶ್ವರ್ ಅವ್ರಿಗೆ ಹಾಗೂ ಜಿಲ್ಲಾಡಳಿತಕ್ಕೆ ಇದ್ರ ಬಗ್ಗೆ ಮನವಿ ಸಲ್ಲಿಸಬೇಕು ಅಂತ ಸಹ ಎಲ್ಲರೂ ರೆಡಿ ಆಗಿದ್ದಾರೆ. ದಯವಿಟ್ಟು ನಾನು ಇದರಿಂದ ಏನು ಮನವಿ ಮಾಡ್ತೀನಿ ಅಂದರೆ, ಏನಾದರೂ ಇದಕ್ಕೆ ತಕ್ಕ ಒಂದು ಕ್ರಮ ತಗೊಂಡು ಇದಕ್ಕೆ ತಾವು ಅನುಕೂಲ ಮಾಡಿಕೊಡ್ಬೇಕು ಅಂತ ಅಧಿಕಾರಿಗಳಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಒಟ್ಟಾರೆ ಈಶಾ ಫೌಂಡೇಶನ್ ನಿರ್ಮಾಣವಾದಾಗಿನಿಂದ ಪ್ರವಾಸಿಗರ ಸಂಖ್ಯೆ ಹೆಚ್ಚುತ್ತಲೇ ಇದೆ. ವೀಕೆಂಡ್ ಬಂತು ಅಂದರೆ ಸಾಕು, ಈಶಾ ಫೌಂಡೇಶನ್ಗೆ ಬರುವ ಪ್ರವಾಸಿಗರು ನಗರದ ಸಂದಿಗೊಂದಿಗಳಿಗೆ ತಮ್ಮ ವಾಹನವನ್ನು ನುಗ್ಗಿಸಿ ಕಿರಿಕಿರಿ ಉಂಟು ಮಾಡ್ತಾ ಇದ್ದು ಚಿಕ್ಕಬಳ್ಳಾಪುರ ಜನರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತ ಇದಕ್ಕೆ ಸೂಕ್ತ ಕ್ರಮ ವಹಿಸಬೇಕು ಅನ್ನೋದು ಸಾರ್ವಜನಿಕರ ಒತ್ತಾಯವಾಗಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.